ಹಲೋ. ಮನೇಲಿ ಹೆಣ್ಮಕ್ಳಿದ್ರೆ ಅವರಿಗೆ ತಲೆ ಬಾಚೋದು ಒಂದು ದೊಡ್ಡ ಕಾನ್ಸೆಪ್ಟು. ಸೊ ಅದರಲ್ಲಿ ಉದ್ದ ಹೇರ್ ಇದ್ದು ಮತ್ತು ಕರ್ಲಿ ಹೇರ್ ಇದ್ದುಬಿಟ್ರಂತೂ ತುಂಬಾ ಕಷ್ಟ. ಹೇರ್ನ ಹ್ಯಾಂಡ್ಲ್ ಮಾಡಬೇಕು ಮತ್ತು ಮಕ್ಕಳಿಗೂ ಸಹ ನೋವಾಗದೇ ಇರೋ ರೀತಿ ನಾವು ಕೋಮಿಂಗ್ ಮಾಡಬೇಕಾಗುತ್ತೆ. ಸೊ ನನ್ನ ಮಗಳಿಗೆ ನಾನು ಸಿಂಪಲ್ಲಾಗಿ ಹೇರ್ ಲಾಸ್ ಮಾಡ್ದೇ ಹೇಗೆ ತಲೆ ಬಾಚಿ ಒಂದು ಸಿಂಪಲ್ ಜಡೆ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಳ ಹೇರು ತುಂಬ ಲೆಂತ್ ಇದೆ, ಹಾಗೆಯೇ ಮತ್ತು ಕರ್ಲಿನೂ ತುಂಬ ಸಿಕ್ಕು. ಎಷ್ಟು ಬಾಚಿದ್ರೂ ಮತ್ತೆ ತಕ್ಷಣದಲ್ಲೇ ಮತ್ತೆ ಸಿಂಕ್ ಆಗಿಬಿಡುತ್ತೆ. ಸೊ ಸಾಫ್ಟ್ನೆಸ್ ಅನ್ನೋದೇ ಇರೋದಿಲ್ಲ. ಬಟ್ ಕರ್ಲಿ ಹೇರು ಲುಕ್ಕಿಂಗ್ ನೈಸ್ ಇರುತ್ತೆ. ಆದ್ರೂ ಸಹ ಪಾಪ ಅವಳಿಗೆ ತುಂಬ ಹ್ಯಾಂಡ್ಲ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ತಲೆ ಬಾಚಿಸ್ಕೊಳ್ಳೋದು ಅಂದರೆ ಹೋಗ್ತಿರ್ತಾಳೆ. ನಾನು ಅವಳನ್ನು ತಲೆನ ಈ ಥರ ಸಿಕ್ಬಿಡಿಸುವಾಗ 2 ಪೋರ್ಷನ್ ಮಾಡ್ಕೊಂಡು, ಸೊ ಒಂದು ಪೋರ್ಷನನ್ನು ಮತ್ತೆ ಡಿವೈಡ್ ಮಾಡಿಬಿಟ್ಟು ಮೆಲ್ಲಕ್ಕೆ ಸಿಕ್ಕನ್ನೆಲ್ಲ ತೆಕ್ಕೊಳ್ತೀನಿ. ಸೊ ಆವಾಗ ಕೋಮನ್ನ ಸ್ವಲ್ಪ ದೊಡ್ಡದನ್ನು ಬಳಸ್ತೀನಿ. ಆವಾಗ ಸ್ಮೂತಾಗಿ ಅವರಿಗೂ ಪೇಯ್ನ್ ಆಗದೆ ರೀತಿಯಲ್ಲಿ ನಾವು ಅವ್ರ ತಲೆನ ಸ್ವಲ್ಪ ನೈಸಾಗಿ ಬಾಚ್ಬೋದು. ಆದ್ರೂ ಮಕ್ಕಳಂದಮೇಲೆ ಅವ್ರಿಗೆ ತಲೆ ಬಾಚಿಸ್ಕೊಳ್ಳೋಕ್ಕೆ ಯಾವಾಗಲೂ ಹಿಂಸೆನೇ. ಹಾಗಂತ ನಾವು ಹೇರ್ ಗ್ರೋತಿಂಗ್ ಇರೋದನ್ನು ಸುಮ್ಮನೆ ಕಟ್ ಮಾಡಿಸೋದು ಆ ಥರ ಎಲ್ಲ ನಂಗೆ ಇಷ್ಟ ಆಗೋದಿಲ್ಲ. ಸೊ ಒಂದು ಪೋರ್ಷನನ್ನು ಆ ಥರ ಬಾಚ್ಕೊಂಡ ಮೇಲೆ ನಾನು ಅದು ಡಿವೈಡ್ ಮಾಡಿರೋದು ಮತ್ತೆ ಹರಡಬಾರ್ದು ಅಂತ ಹೇಳಿಬಿಟ್ಟು ಆ ಥರ ರೋಲ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಸೊ ಇನ್ನೊಂದು ಸೈಡನ್ನು ಸಹ ನಾನು ಮತ್ತೆ ಆ ಥರನೇ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡನ್ನು ಆ ಥರ ಮಾಡ್ಕೊಂಡು ಆದಮೇಲೆ ಅದೊಂದು ಸ್ವಲ್ಪ ನಾವು ಒಂದು ಸಿಂಪಲ್ಲಾಗಿ ಒಂದೇನಾದರೂ ಫ್ರಂಟಲ್ಲಿ ಹೇರ್ ಸ್ಟೈಲ್ ಮಾಡಬೇಕಂತ ಅಂದರೆ ನಾನು ಆಲ್ಮೋಸ್ಟ್ ಅವಳಿಗೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ಹೇರ್ ಸ್ಟೈಲ್ ಒಳ್ಳೆ ರೀತಿಲಿ ಇರಬೇಕು ಅಂತ ಹೇಳಿದರೆ ಈ ಥರದ್ದು ಒಂದು ಸೆಂಟ್ರದ್ದು ಹೇರನ್ನು ತೆಗೆದುಬಿಟ್ಟು ಸಣ್ಣಕ್ಕೆ ಸೆಂಟ್ರ್ ಕ್ಲಿಪ್ ಹಾಕೋದಿಲ್ಲ ನಾನು, ಅಲ್ಲೂ ಚಿಕ್ಕ ಜಡೆ ಹಾಕ್ಕೊಂಡು ಬರ್ತೀನಿ. ಯಾಕೆ ಅಂದರೆ ಆ ಥರ ಹಾಕೋದ್ರಿಂದ ಫುಲ್ ಡೇನೂ ಸಹ ಅವಳಿಗೆ ಹೇರು ಎಲ್ಲ ಹರಡಲ್ಲ. ಆಟ ಆಡೋಕ್ಕೆ ಹೋಗ್ತಿರ್ತಾರೆ, ಮಕ್ಕಳ ಜೊತೆ ಇರ್ತಾರೆ, ಪ್ರತಿ ಸರಿ ತಲೆ ಬಚ್ಚಿಸ್ಕೊಳ್ಳೋದು ಅವರಿಗೂ ಹಿಂಸೆನೇ. ಸೊ ಅದಕ್ಕೋಸ್ಕರ ಈ ಥರ ಒಂದು ಹಾಕಿಬಿಟ್ರೆ ನಾನು ಅವಳಿಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಅಲ್ಲಿಗೆ 2 ಕ್ಲಿಪ್ಪನ್ನು ಹಾಕ್ಕೊಂಡು ಒಂದು ಹೇರ್ ಪಿನ್ ಥರ ಇರುತ್ತಲ್ವ ಆ ಥರದ್ದು ಹಾಕ್ಕೊಂಡ್ಬಿಟ್ಟು ಈಗ ಮುಂದೆ ಬಾಚಿಕೊಂಡು ಈಗ 3 ಪೋರ್ಷನ್ ತಗೊಂಡು, ಎಲ್ಲರಿಗೂ ಜಡೆ ಹಾಕೋದಂತ ಅಂದಮೇಲೆ ಗೊತ್ತೇ ಇರುತ್ತೆ. ಸೊ 3 ಪೋರ್ಷನ್ ತಗೊಂಡು ಈ ಥರ ಜಡೆ ಹಾಕ್ಕೊಳ್ತಾ ಹೋಗೋದು. ಆವಾಗ ಅವಳಿಗೆ ಫುಲ್ ಡೇನೂ ಸಹ ಹೇರು ಆ ಕಡೆ ಈ ಕಡೆ ಕಿತ್ತು ಬರೋದಿಲ್ಲ. ಮತ್ತು ನಾಳೆ ಬಾಚುವಾಗ ಅಷ್ಟೊಂದು ಸಿಕ್ಕು ಸಹ ಆಗಿರೋದಿಲ್ಲ. ಈ ಥರ ಮಾಡಿದರೆ ಲಾಂಗ್ ಹೇರ್ ಇರೋರಿಗೆ ಮೇಂಟೈನ್ ಮಾಡ್ಬೋದು. ಸೊ ಲಾಸ್ಟಲ್ಲಿ ಕೊನೆ ತನಕ ಈ ಥರ ಒಂದು ಜಡೆಯನ್ನು ಹಾಕಿಬಿಟ್ಟು ನೆಕ್ಸ್ಟು ಮತ್ತೆ ಅದಕ್ಕೊಂದು ಫುಲ್ ಬ್ಯಾಂಡನ್ನು ಹಾಕಿಬಿಟ್ರೆ ಅವಳಿಗೆ ಫುಲ್ ನೋಡೋಕ್ಕೆ ಲುಕ್ಕಿಂಗ್ ನೈಸ್ ಆಗಿರುತ್ತೆ. ಮತ್ತು ಅವಳು ಆಟ ಆಡಿದರೂ ಸಹ ಏನು ಅವಳಿಗೂ ಡಿಸ್ಟರ್ಬೆನ್ಸ್ ಅದಿಲ್ಲ. ಮತ್ತು ಇವಾಗ ಈ ಬೇಸಿಗೆ ಕಾಲಕ್ಕೆ ತುಂಬ ಸೆಕೆನೂ ಆಗೋದಿಲ್ಲ. ಯಾಕೆಂದರೆ ಫ್ರೀ ಹೇರ್ ಬಿಟ್ಬಿಟ್ರೆ ತುಂಬ ಸೆಕೆ ಆಗಿಬಿಟ್ಟು ಎಲ್ಲ ಮೇಲೆ ಬನ್ ಥರ ಹಾಕ್ಕೊಂಡೇ ಇರಬೇಕಾಗುತ್ತೆ ಎವ್ರಿ ಟೈಮು. ಸೊ ಹೀಗೆ ಬಿಡೋದ್ರಿಂದ ಸ್ವಲ್ಪ ನಮಗೆ ಹೇರ್ ಗ್ರೋತು ಆಗುತ್ತೆ ಮತ್ತು ನೋಡೋಕ್ಕೂ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ತುಂಬ ಮೇಲೆ ಎತ್ತಿ ಕಟ್ಟೋದ್ರಿಂದ ಅವಳಿಗೂ ಹಿಂಸೆ ಅಂತ ಅನಿಸ್ತಾ ಇರುತ್ತೆ. ಚಿಕ್ಕ ಮಕ್ಕಳಲ್ವ, ಹಿಂಸೆ ಅನಿಸ್ತಾ ಇರುತ್ತೆ. ದೊಡ್ಡವರಾದರೆ ಹೆಂಗೋ ಹ್ಯಾಂಡ್ಲ್ ಮಾಡ್ಬೋದು. ಈ ಥರ 2 ನಾನು ಚೆಂದ ಮಾಡಿ ಸಣ್ಣದು 2 ಕ್ಲಿಪ್ ಇಟ್ಟಿದ್ದೀನಿ. ಅವಳಿಗೆ ನೋಡೋಕ್ಕೆ ಲುಕ್ಕಿಂಗ್ ನೈಸ್ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಸೊ ಈ ಥರನೇ ಮತ್ತು ಸ್ಕೂಲಿಗೆ ಹೋಗುವಾಗೆಲ್ಲ 2 ಜಡೆ ಹ್ಯಾಂಡ್ಲ್ ಮಾಡೋದು. ಇವಾಗ ಜಸ್ಟ್ ಮನೇಲಿರೋದಕ್ಕೆ ಮಾತ್ರ ಈ ಥರ ಒಂದೇ ಜಡೆನ ನಾವು ಹ್ಯಾಂಡ್ಲ್ ಮಾಡ್ತಾಯಿದ್ದೀನಿ. ಇದು ಇವಾಗ 1 ಡೇ ಫುಲ್ ಡೇ ಮಾರ್ನಿಂಗ್ ಟು ಈವ್ನಿಂಗ್ ತನಕ ಈ ಥರನೇ ಇರುತ್ತೆ. ಇದೇನು ಆಚೆ ಈಚೆನೂ ಆಗೋದಿಲ್ಲ. ಅವಳು ಚೆನ್ನಾಗಿ ಈ ಥರನೇ ಮ್ಯಾನೇಜ್ ಮಾಡ್ಕೊಳ್ತಾಳೆ. ನೋಡೋಕ್ಕೂ ಸಹ ಸಿಂಪಲ್ಲಾಗಿ ಸಖತ್ತಾಗಿ ಕಾಣಿಸುತ್ತೆ. ನನಗೆ ಯಾವಾಗಲೂ ಈ ಥರ ಹೇರ್ ಸ್ಟೈಲ್ ಮಾಡೋಕ್ಕೆ ಚೆಂದ, ಅವಳಿಗೂ ಲುಕ್ಕಿಂಗಾಗಿ ಕಾಣಿಸುತ್ತೆ. ಸೊ ಈ ಒಂದು ಮಕ್ಕಳಿಗೆ ಯಾವ ಥರ ಬಾಚಬೇಕು ಅನ್ನೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ.